ಪಬ್ಲಿಕ್ ಆಸ್ತಿ ಒಗ್ಗೂಡಿ ಸೇರಿದೆ ಅಂತಂದರೆ ಸುಮ್ಮನೆ ಹೆಂಗೆ ಸೇರ್ಕೊಂಡ್ಬಿಡುತ್ತೆ? ಮುಸ್ಲಿಮ್ಸನ್ನವರು ಹೋಗ್ಬಿಟ್ಟು ನಿಮ್ಮ ಆಸ್ತಿನ ಬಂದ್ಬಿಟ್ಟು ಅವರೇ ಖಾತೆ ಮಾಡ್ಕೊಂಡ್ಬಿಡ್ತಾರ? ಕಾಂಗ್ರೆಸ್ ಪಕ್ಷದಲ್ಲಿ ತಿರುಗಿ ಬಿದ್ದಿದ್ದಾರೆ ಅಂತಾರೆ, ಅವರಿಗೆ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಸಿಕ್ಕಿದೆ, ಅದಕ್ಕೆ ಅವ್ರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಅದು ನಿಜವಾಗಿದ್ದರೆ ಅವ್ರನ್ನ ತಿರುಗಿ ಬಿದ್ದು ಕೇಳೋದ್ರಲ್ಲಿ ತಪ್ಪಿಲ್ಲ. ಅವ್ರ ಆಸ್ತಿ ಇದ್ದರೆ ಅವರು ಧೈರ್ಯವಾಗಿ ನಡೆಸ್ಕೊಂಡು ಹೋಗ್ಬೋದು. ಬೇನಾಮಿ ಆಸ್ತಿ ಆದರೆ ಅವ್ರೂ ಸ್ವಲ್ಪ ತಲೆಬಾಗಬೇಕಾಗಿ ಬರ್ತದೆ. ನನ್ನ ಆಸ್ತಿನ ನೀವು ಅವ್ರು ಮುಟ್ಕೊಳಕತ್ತಾ ಇದ್ದಾರೆ ಅಂದರೆ ಅವರು ಅರ್ಜಿ ಕೊಡಬೇಕು, ನನ್ನ ಹೆಸರಿನಿಂದ ನನ್ನಿಂದ ಆಗಿರೋದು ಅವ್ರಿಗೆ ಆಗಿರೋದು ಒಗ್ಗೂಡಿಗೆ ನಾನು ಬರ್ಕೊಟ್ಟಿರೋದಿದ್ದರೆ ನೀವು ಸರ್ಕಾರಕ್ಕೆ ಅರ್ಜಿ ಕೊಡಬೇಕು, ಸಿ ಎಮ್ಗೆ ಅರ್ಜಿ ಕೊಡಬೇಕು, ರೆವಿನ್ಯೂ ಮಿನಿಸ್ಟ್ರಿಗೆ ಅರ್ಜಿ ಕೊಡಬೇಕು, ಎಲ್ಲ ಕಡೆಗೂ ಅರ್ಜಿ ಹೋಗಬೇಕು. ಕರ್ನಾಟಕದ ಗ್ರಾಮದ ಆಸ್ತಿ ವಕ್ಫ್ ಬೋರ್ಡ್ ಸೇರಿದೆ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಸೊ ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ, ವಕ್ಫ್ ಕಾಯ್ದೆನ ಅದು ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಾಡಬೇಕಾ ಮಾಡಬಾರ್ದ ಪ್ರಶ್ನೆನೇ ಅವರಿಗೆ. ಸೊ ನಿಮ್ಗೆ ಏನು ಅನ್ಸುತ್ತೆ, ತಿದ್ದುಪಡಿ ಮಾಡಬೇಕು ಅಂತ ಅನ್ಸುತ್ತಾ ಮಾಡಬಾರ್ದು ಅಂತ ಅನ್ಸುತ್ತೆ? ಮೇಡಮ್, ಈಗ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಒಂದು ಗ್ರಾಮನೇ ವಕ್ಫ್ಗೆ ಇವರು ವಹಿಸಿದ್ದಾರೆ, ಕರ್ನಾಟಕ ಸರ್ಕಾರದವರು ಅಂತ ಇವ್ರು ಹೇಳ್ತಾರೆ. ಆ ವಹಿಸಿರ್ತಕ್ಕಂಥ ದಾಖಲಾತಿ ಅಥೆಂಟಿಕೇಟೆಡ್ ಅಮಿತ್ ಶಾ ಅವ್ರ ಕೈ ಸೇರಿರಬೇಕು. ಆವಾಗ ಅವರು ಏನು ಮಾಡಬೇಕು, ಕರ್ನಾಟಕ ಸರ್ಕಾರದ ಚೀಫ್ ಮಿನಿಸ್ಟ್ರನ್ನ, ಈಗ ನೀವು ಕರ್ನಾಟಕ ಸರ್ಕಾರದವರು ಅವ್ರು ವಹಿಸಿದಿರಲ್ಲ ಒಂದು ಗ್ರಾಮನೇ, ಇದನ್ನು ನಾವು ತಿದ್ದುಪಡಿ ಮಾಡಬೇಕಾ ಬೇಡವಾ ಅಂತಂತೇಳಿ ಆವಾಗ ಪ್ರಶ್ನೆ ಇಡಬೇಕು ಅವರು. ಈಗ ಅವ್ರ ಕೈ ಸೇರಿದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ಸೇರಿದರೆ ಹೇಳಿದರೆ ಅವ್ರನ್ನ ಪ್ರಶ್ನೆ ಮಾಡಬೇಕು, ಸಿ ಎಮ್ ಅವ್ರನ್ನ ಪ್ರಶ್ನೆ ಮಾಡಬೇಕು. ಅವರು ನಮ್ಮನ್ನು ಪ್ರಶ್ನೆ ಮಾಡಬೇಕಾದಿಲ್ಲ. ಮಾಡ್ಬೇಕಾದ್ರೆ ಜನರಲ್ ಮೀಟಿಂಗ್ ಇಟ್ಕೊಂಡು, ಪಬ್ಲಿಕ್ ಮೀಟಿಂಗ್ ಇಟ್ಕೊಂಡು ಅಮಿತ್ ಶಾ ಅವರೇ ಬಂದು ಮಾತಾಡ್ಬೇಕು ಪಬ್ಲಿಕ್ ಹತ್ರ. ನಮ್ಮ ಹತ್ರ ಒಬ್ಬರ ಹತ್ರ ಮಾತಾಡೋದು ಪ್ರಯೋಜನ ಇಲ್ಲ. ಇಡೀ ಆ ಊರು, ಗ್ರಾಮ ಅಥವಾ ಜಿಲ್ಲೆ ಅಥವಾ ತಾಲೂಕಿನಲ್ಲಿ ದೊಡ್ಡ ಸಭೆ ಕರಿಬೇಕು. ಅವರು ಈ ಥರ ಮಾಡ್ತಾಯಿದ್ದಾರೆ. ಇಂಥವರು ಸಿ ಎಮ್ಮು, ಕರ್ನಾಟಕ ಅಥವಾ ಬೇರೆ ಇಲಾಖೆಗಳಾದರೆ ಇಲಾಖೆ ಅವ್ರ ಹೆಸರು ಹೇಳಿ ಅಮಿತ್ ಶಾ ಅವರೇ ಬಂದು ಮಾತಾಡಬೇಕಿಲ್ಲ ಸಭೆ. ನಾವು ಹೇಳಿದ್ರೆ ಅವ್ರು ಹೇಳಿದ್ರೆ ಅಲ್ಲಿ ಡೆಲ್ಲಿಲಿ ಕೂತ್ಕೊಂಡು ಇಲ್ಲಿ ಹೇಳಿದ್ರೆ ನಾವು ಇಲ್ಲಿ ಜನಗಳ ಮೇಲೆ ಬೀಳೋದಲ್ಲ, ಒಬ್ರು ಹೊಡೆದಾಡೋದಲ್ಲ. ಇಲ್ಲಿ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಗಳು ಯಾರೇ ಮಾತಾಡಿದ್ರೂ ಸರಿಯಾಗಿರಬೇಕು. ಈಗ ನನಗೆ ಡಾಕ್ಯುಮೆಂಟ್ ಇಲ್ಲ, ನಾನು ನಿಜವಾಗೂ ಹೌದು ಅಂತ ಹೇಳಲ್ಲ, ಅಲ್ಲ ಅಂತ ಹೇಳಲ್ಲ. ಅವ್ರು ಕರೆಕ್ಟಾಗಿ ಪಬ್ಲಿಕ್ ನೋಟಿಸ್ಗಳು ಕೊಡಲಿ. ಅವರು ಪಬ್ಲಿಕ್ ಆ ನೋಟಿಸ್ ತಗೊಂಡು ನಾನು ಮಾತಾಡ್ತೀನಿ, ಏನು ಬೇಕಾದರೂ ಪಬ್ಲಿಕ್ಕಿಗೆ ಅವ್ರು ಅನೌನ್ಸ್ ಮಾಡಲಿ. ಅವರು ಡೆಲ್ಲಿಯಿಂದ ಆ ನೋಟಿಸ್ ಎಲ್ಲರ ಕೈಗೂ ತಲುಪಲಿ ಪಬ್ಲಿಕ್ಗೆ. ಆವಾಗ ನೀವೇನು ಕ್ವಶನ್ ಮಾಡಿದ್ರು ಮಾತಾಡ್ತೀನಿ. ಈಗ ಅಲ್ಲಿ ತನಕ ಏನು ಅಂತಂದರೆ ಅಮಿತ್ ಶಾ ತಲೆ ಮೇಲೆ ಹಾಕಿರ್ತೀನಿ, ಅವರೇ ಒಂದು ಆನ್ಸರ್ ಮಾಡಬೇಕು ಇಡೀ ಕರ್ನಾಟಕದಲ್ಲಿ ಅಂತ. ಬರಲಿ ಒಂದು ಸರಿ ಟೈಮ್ ಹಾಕೊಂಡು ಬರಲಿ, ಎಲೆಕ್ಷನ್ ಬಿಟ್ಬಿಟ್ಟು ಬಂದು ಅನೌನ್ಸ್ ಮಾಡಲಿ. ಈ ಥರ ಅವರು ಕರ್ನಾಟಕ ಸರ್ಕಾರದವರು ವಕ್ಫ್ ಬೋರ್ಡ್ಗೆ ವಹಿಸಿದ್ದಾರೆ, ದಾಖಲಾತಿ ಆಗಿದೆ ಅಂತ ದಾಖಲಾತಿ ಇಟ್ಕೊಂಬರ್ಬೇಕು. ಅವರು ಸುಮ್ಮನೆ ಗೂಬೆ ಕೂರಿಸೋದಲ್ಲ. ಅವರನ್ನು ಇದ್ದರೆ ಮಾತಾಡಬೇಡಿ ಅಂತ ನಾವು ಹೇಳೋದಿಲ್ಲ ಅಲ್ಲ ನೋಡ. ವಕ್ಫ್ ಬೋರ್ಡ್ ಅಲ್ಲಿ ನಾವು ಒಂದಷ್ಟು ನೀವು ನೋಡಿರ್ತೀರಾ, ಅಂದ್ರೆ ರೈತರು ಜಮೀನುಗಳಿರ್ಬೋದು, ಒಂದಷ್ಟು ನಮ್ಮ ಕರ್ನಾಟಕದ ಜಮೀನು ಆಸ್ತಿ ಇರ್ಬೋದು, ಎಲ್ಲದನ್ನು ವಕ್ಫ್ ಬೋರ್ಡ್ ಸೇರಿದೆ ಅನ್ನೋದು ನಾವು ಒಂದಷ್ಟು ನಾವು ನೋಡ್ತಾ ಇದ್ವಿ, ನೀವು ಕೂಡ ನೋಡಿರ್ತೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ವಕ್ಫ್ ಬೋರ್ಡು ಪಬ್ಲಿಕ್ ಆಸ್ತಿ ವಕ್ಫ್ ಬೋರ್ಡ್ ಸೇರಿದೆ ಅಂತಂದರೆ ಸುಮ್ಮನೆ ಹೆಂಗೆ ಸೇರ್ಕೊಂಡ್ಬಿಡುತ್ತೆ? ಮುಸ್ಲಿಮ್ಸನ್ನವರು ಹೋಗ್ಬಿಟ್ಟು ನಿಮ್ಮ ಆಸ್ತಿನ ಬಂದ್ಬಿಟ್ಟು ಅವರೇ ಖಾತೆ ಮಾಡ್ಕೊಂಡ್ಬಿಡ್ತಾರ? ಖಾತೆ ಮಾಡಬೇಕಾದ್ರೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರದಲ್ಲಿ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ನನ್ನ ಆಸ್ತಿನ ನೀವು ಅವ್ರು ಮುಟ್ಕೊಳಕತ್ತಾ ಇದ್ದಾರೆ ಅಂದರೆ ಅವರು ಅರ್ಜಿ ಕೊಡಬೇಕು, ನನ್ನ ಹೆಸರಿನಿಂದ ನನ್ನಿಂದ ಆಗಿರೋದು ಅವ್ರಿಗೆ ಆಗಿರೋದು ವಕ್ಫ್ ಬೋರ್ಡಿಗೆ ನಾನು ಬರ್ಕೊಟ್ಟಿರೋದಿದ್ದರೆ ನೀವು ಸರ್ಕಾರಕ್ಕೆ ಅರ್ಜಿ ಕೊಡಬೇಕು, ಸಿ ಎಮ್ಗೆ ಅರ್ಜಿ ಕೊಡಬೇಕು, ರೆವಿನ್ಯೂ ಮಿನಿಸ್ಟ್ರಿಗೆ ಅರ್ಜಿ ಕೊಡಬೇಕು, ಎಲ್ಲ ಕಡೆಗೂ ಅರ್ಜಿ ಹೋಗಬೇಕು. ಅನಂತರ ಅವರ ಹೆಸರಿಗೆ ಅವ್ರಿಗೆ ಆಗೋದು. ಅಲ್ಲಿ ತನಕ ಯಾವ ಥರ ಆಗಿದೆ ಅಲ್ಲಿ ಅವ್ಯವಹಾರ ಆಗಿದ್ರೆ ಅವ್ರು ರಿಜೆಕ್ಟ್ ಮಾಡಬೇಕು. ಅವರು ಸರ್ಕಾರದವರು ಮಾಡೋಕ್ಕೆ ಬರಲ್ಲ ಇದು ಅಂತಂತ ಅಷ್ಟನ್ನು ಮಾತ್ರ ನಾನು ಹೇಳ್ತೀನಿ. ಸರ್, ಇವಾಗ ಜಮೀರ್ ಅವ್ರ ಮೇಲೆ ವಕ್ಫ್ ಬೋರ್ಡ್ ಪ್ರಾಬ್ಲಮ್ ಆದ್ಮೇಲೆ ಕಾಂಗ್ರೆಸ್ ಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಕಾಂಗ್ರೆಸ್ ಪಕ್ಷದಲ್ಲಿ ತಿರುಗಿ ಬಿದ್ದಿದ್ದಾರೆ ಅಂತಾರೆ, ಅವರಿಗೆ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಸಿಕ್ಕಿದೆ, ಅದಕ್ಕೆ ಅವ್ರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಅದು ನಿಜವಾಗಿದ್ದರೆ ಅವ್ರನ್ನ ತಿರುಗಿ ಬಿದ್ದು ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರೇನು ನಿಜವಾಗಿ ಏನು ಮಾಡಿಲ್ಲ ಜಮೀರ್ ಅಹಮದ್ ಅವರು ಅಂತಂದರೆ ಇವರು ಅನ್ನೆಸೆಸರಿ ಅವ್ರ ಮೇಲೆ ಜಗಳ ಮಾಡೋದನ್ನು ಸರಿ ಇಲ್ಲ ಅಂತೀನಿ. ಒಂದು ವೇಳೆ ಅವ್ರು ಮಾಡಿದರೆ ಇವ್ರು ಕೇಳ್ತಾ ಇರೋದು ತಪ್ಪಿಲ್ಲ, ಕೇಳ್ಬೋದು. ಏನು ಹೇಳ್ತೀರಾ ವಕ್ಫ್ ಬೋರ್ಡ್ ಬಗ್ಗೆ ಹೇಳಿದ್ರೆ? ಏನಾದರೂ ಹೇಳಿದ್ರೆ ವಕ್ಫ್ ಬೋರ್ಡ್ ಬಗ್ಗೆ ನಾವು ಏನು ಹೇಳಿ ಮೇಡಮ್, ಅದು ಅವರವರ ಒಂದೊಂದು ಸಂಸ್ಥೆಗಳು. ಈಗ ಮಠ ಅಂತ ಮಾಡ್ಕೊಂಡಿರ್ತಾರೆ, ಟ್ರಸ್ಟ್ ಅಂತ ಮಾಡ್ಕೊಂಡಿರ್ತಾರೆ. ಅವ್ರ ಜನಾಂಗಕ್ಕೆ ಅವರು ವಕ್ಫ್ ಬೋರ್ಡ್ ಅಂತೇಳಿ ಒಂದು ನೇಮ್ ಇಟ್ಕೊಂಡಿರ್ತಾರೆ. ಆ ವಕ್ಫ್ ಬೋರ್ಡ್ನಲ್ಲಿ ಕೆಲವು ಎಲ್ಲ ದಾನ ಧರ್ಮಗಳು ಕೊಡೋರೆಲ್ಲ ಇರ್ತಾರೆ, ವಕ್ಫ್ ಬೋರ್ಡ್ ಕೊಡೋರು ಇರ್ತಾರೆ. ಅದನ್ನೆಲ್ಲ ಅಲ್ಲಿ ಇಟ್ಕೊಂಡು ಕಾಪಾಡಿ ಬಡವ್ರ ಬಗ್ಗರನ್ನ ಉದ್ಧಾರ ಮಾಡೋಕ್ಕೋಸ್ಕರ ವಕ್ಫ್ ಬೋರ್ಡ್ ಅವ್ರ ಜನಾಂಗಕ್ಕೆ ಅವ್ರು ಯಾರು ದಾನ ಕೊಟ್ಟಿದ್ದಾರೆ ಅದನ್ನ ಇಟ್ಕೊಂಡಿರ್ತಾರೆ ಅವರು.
ಅದನ್ನು ದಾನ ಧರ್ಮ ಕೊಟ್ಟೋದು ನನ್ನಲ್ಲ ಆಸ್ತಿ, ನಿಮ್ಮ ಆಸ್ತಿ ನೀವು ಒಪ್ಪಿಕೊಂಡು ಬರೆದಿರ್ತೀರಿ. ಅದರಿಂದ ಏನು ಅಭಿವೃದ್ಧಿ ಮಾಡ್ತಾರೆ ಅವ್ರ ಜನಾಂಗಕ್ಕೆ ಬಡವ್ರ ಬಗ್ಗರಿಗೆ ಅಭಿವೃದ್ಧಿ ಮಾಡ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿ ವಿದ್ಯಾಭ್ಯಾಸಗಳಿಗೆ ಸಪೋರ್ಟ್ ಮಾಡ್ತಾರೆ. ಅದನ್ನು ನಾವು ವಕ್ಫ್ ಬೋರ್ಡ್ನವ್ರು ಏನು ಅಂತಂತ ನಾವೇನು ಅವ್ರಿಗೂ ಏನು ಹೇಳೋಕ್ಕೆ ಬರೋದಿಲ್ಲ. ಅವ್ರ ಆಸ್ತಿ ಇದ್ದರೆ ಅವರು ಧೈರ್ಯವಾಗಿ ನಡ್ಸ್ಕೊಂಡು ಹೋಗ್ಬೋದು. ಬೇನಾಮಿ ಆಸ್ತಿ ಆದರೆ ಅವ್ರಿಗೂ ಸ್ವಲ್ಪ ತಲೆಬಾಗಬೇಕಾಗಿ ಬರ್ತದೆ. ಬೀಟ್ ಪ್ಲಸ್ ಕರ್ನಾಟಕ.